ಸ್ಮಗ್ಲಿಂಗ್ ಕೇಸ್ನಲ್ಲಿ ಯಾರಿಗೆಲ್ಲ ಹಾಗಾದ್ರೆ ಶಾಕ್ ಎದುರಾಗೋ ಸಾಧ್ಯತೆ ಇದೆ? 2 ತನಿಖಾ ತಂಡ ತನಿಖೆ ನಡೆಸ್ತಾ ಇರೋದು. ಹಾಗಾದ್ರೆ ಯಾವೆಲ್ಲ ಅಧಿಕಾರಿಗಳ ತಲೆದಂಡ ಆಗತ್ತೆ? ವರ್ಗಾವಣೆಯಾದ ಸಿಬ್ಬಂದಿ ಹಾಗೆ ಅಧಿಕಾರಿಗಳಿಗೂ ಸಹ ಈಗ ತಲೆ ಬಿಸಿಯಾಗಿದೆ. ಏರ್ಪೋರ್ಟ್ ಒಳಗೆ ಪ್ರೋಟೋಕಾಲ್ ಸಿಬಿಐ ತನಿಖೆಯನ್ನ ನಡೆಸ್ತಾ ಇದ್ರೆ, ಏರ್ಪೋರ್ಟ್ ನ ಹೊರಗೆ ಗೌರವ್ ಗುಪ್ತಾ, ವಂಶಿ ಕೃಷ್ಣ ತನಿಖೆ ನಡೆಸ್ತಾ ಇದ್ದಾರೆ. 1 ವರ್ಷದಲ್ಲಿ ರನ್ಯಾ ಪ್ರಯಾಣ ಬೆಳೆಸಿದ್ದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪ್ರಯಾಣಿಕರ ಮೇಲೆ ನಿಗಾ ಇಡಬೇಕಾಗಿದ್ದಂತಹ ಕಸ್ಟಮ್ಸ್ ಎಡವಿದ್ದು ಎಲ್ಲೆಲ್ಲಿ? ಹಾಗಾದ್ರೆ ಹಲವು ಬಾರಿ ಪ್ರಯಾಣ ಬೆಳೆಸಿದವರ ಮೇಲೆ ಕಣ್ಣಿಡಬೇಕಾಗಿತ್ತು. ಹೆಚ್ಚು ಬಾರಿ ಒಂದೇ ದೇಶಕ್ಕೆ ಹೋದ್ರೆ ಅನುಮಾನ ಬರಬೇಕಾಗಿತ್ತು. ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ರೆ ಲಾಂಚ್ ನಲ್ಲಿ ತಪಾಸಣೆ ಆಗಬೇಕು. ರನ್ಯಾಗೆ ಇಷ್ಟು ದಿನವೂ ಸಹ ರೆಡ್ ಚಾನೆಲ್ಗೆ ಕಳುಹಿಸಿಲ್ಲ. ಇದರ ಬಗ್ಗೆ ಎಲ್ಲ ಈಗ ಸಿಬಿಐ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ತನಿಖೆಯ ಹಾದಿ ಸಾಕ್ತಾ ಇರುವಂತದನ್ನ ನೋಡ್ತಾ ಇದ್ರೆ ಹಾಗಾದ್ರೆ ಯಾವೆಲ್ಲ ಅಧಿಕಾರಿಗಳಿಗೆ ಈ ತನಿಖೆಯ ಬಿಸಿ ತಟ್ಟುತ್ತೆ ಅಂತ ಅನ್ನಿಸ್ತಾ ಇದೆ ಮಂಜು? ಪ್ರಗತಿ, ಪ್ರಮುಖವಾಗಿ ಇಲ್ಲಿ 2 ರೀತಿಯ ತನಿಖೆ ಆಗ್ತಾ ಇರತಕ್ಕಂಥದ್ದು. ಒಂದು ಏರ್ಪೋರ್ಟ್ನ ಒಳಗಡೆ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ರೆ, ಏರ್ಪೋರ್ಟ್ನ ಹೊರಗಡೆ ಗೌರವ್ ಗುಪ್ತಾ ಅವರ ನೇತೃತ್ವದ ಟೀಮಿಂದ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇವೆರಡೂ ಕೂಡ ಪ್ರೋಟೋಕಾಲ್ ವೈಲೇಷನ್ ಆಗಿದೆ ಅಂತ ಹೇಳಿ ಮಾಹಿತಿ ಇರ್ತಕ್ಕಂಥದ್ದು. ಈ ಒಂದು ಮಾಹಿತಿಯ ಮೇರೆಗೆ ದೂರನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ಸಿಬಿಐ ಅಧಿಕಾರಿಗಳು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರೋಟೋಕಾಲ್ ವೈಲೇಷನ್ ಏನು ವಿಮಾನ ನಿಲ್ದಾಣದ ಒಳಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದಾಗ, ಇಲ್ಲಿ ಪ್ರಮುಖವಾಗಿ ಏನು ಯಾವುದೇ ಒಬ್ಬ ವಿದೇಶಿ ಪ್ರಯಾಣಿಕ ಏನು ವಿಮಾನದಿಂದ ಬಂದ ನಂತರ ಆತ ನೇರವಾಗಿ ಗ್ರೀನ್ ಚಾನಲ್ ಮತ್ತೆ ಜೊತೆಗೆ ರೆಡ್ ಚಾನಲ್ ಅಂತ ಹೇಳ್ತಾರೆ, ಆ ಒಂದು ರೆಡ್ ಚಾನಲ್ ಇವೆರಡರ ಇಂದಲೇ ಕೂಡ ಹೊರ ಬರಬೇಕಾಗತ್ತೆ. ಈ ಗ್ರೀನ್ ಚಾನಲ್ ನಲ್ಲಿ ಪ್ರಾರಂಭಿಕವಾಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬರ್ತಾನೆ ಇದ್ರೆ, ಆಗಾಗ ಅಂದ್ರೆ ಮೊದಲನೇ ಬಾರಿ ಬಂದಾಗ ತನ್ನ ಗ್ರೀನ್ ಚಾನಲ್ಗೆ ಅನುಮಾನ ಬರ್ತಾ ಇದ್ರೆ ತನ್ನ ಕಸ್ಟಮ್ಸ್ ಅಧಿಕಾರಿಗಳು ಗ್ರೀನ್ ಚಾನಲ್ ನಿಂದ ಕಳಿಸ್ತಾರೆ. ಆದ್ರೆ ಪದೇ ಪದೇ ವಿದೇಶಿ ಪ್ರಯಾಣವನ್ನು ನಡೆಸಿ ಒಂದೇ ಕಡೆ ಪ್ರಯಾಣವನ್ನು ನಡೆಸಿ ಒಂದೇ ದಿನದಲ್ಲಿ ವಾಪಸ್ ಆಗ್ತಾರೆ ಅಂತ ಅಂತವ್ರ ಮೇಲೆ ಅನುಮಾನ ಬರುತ್ತೆ. ಯಾವಾಗ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅನುಮಾನ ಬರುತ್ತೋ ಆಗ ಕೂಡಲೇ ರೆಡ್ ಚಾನಲ್ ಅಂತ ಹೇಳಿ ಏನಿರುತ್ತೆ ಆ ರೆಡ್ ಚಾನಲ್ಗೆ ಕಳಿಸಬೇಕಾಗುತ್ತೆ. ಆ ರೆಡ್ ಚಾನಲ್ ಹೋದಂತ ಸಂದರ್ಭದಲ್ಲಿ ತನ್ನ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಆಗುತ್ತೆ. ಬಾಡಿ ಸ್ಕ್ಯಾನ್ ಆದಂತ ವೇಳೆಯಲ್ಲಿ ಯಾವುದೇ ಒಂದು ವಸ್ತು ಇದ್ರೆ ಆ ವಸ್ತು ನೇರವಾಗಿ ಅದರಲ್ಲಿ ಗೊತ್ತಾಗುತ್ತೆ. ಕೂಡಲೇ ಅವರನ್ನ ಲಾಂಜ್ಗೆ ಕರ್ಕೊಂಡೋಗಿ ಅಲ್ಲಿ ಪರಿಶೀಲನೆ ಮಾಡಿ ತಪಾಸಣೆಯನ್ನು ಮಾಡಿ ಅವರನ್ನ ಏನಾದರೂ ನಿಷಿದ್ಧ ವಸ್ತುಗಳನ್ನ ತಂದಿದ್ರೆ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಈಕೆ 1 ವರ್ಷದಲ್ಲಿ 28 ಬಾರಿ ಹೋಗಿದ್ರು ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಈಕೆಯನ್ನ ಯಾವುದೇ ರೀತಿ ಅಂತ ರೆಡ್ ಚಾನಲ್ ಅಲ್ಲಿ ಕಳಿಸಿಲ್ಲ. ಜೊತೆಗೆ ಈಕೆಯನ್ನ ಹಾಗೆ ಕಳಿಸಿರ್ತಕ್ಕಂಥದ್ದು ಈ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದನ್ನ ಕೂಡ ಸಿಬಿಐ ಅಧಿಕಾರಿಗಳು ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ. ಇನ್ನ 1 ವರ್ಷದಿಂದ ಇಲ್ಲಿವರೆಗೂ ಕೂಡ ಬರೋಬ್ಬರಿ ಒಂದು ಅಲ್ಲಿರ್ತಕ್ಕಂಥ ನಿಯೋಜನೆಗೊಂಡಿರ್ತಕ್ಕಂಥ ಸಿಬ್ಬಂದಿಗಳಿರ್ತಾರೆ. ಆ ಸಿಬ್ಬಂದಿಗಳು ಕಸ್ಟಮ್ಸ್ ಸಿಬ್ಬಂದಿಗಳು ಬೇರೆ ಇದಕ್ಕೆ ವರ್ಗಾವಣೆ ಕೂಡ ಆಗಿರ್ತಾರೆ. ಆ ವರ್ಗಾವಣೆ ಆಗಿರ್ತಕ್ಕಂಥವ್ರನ್ನ ಕೂಡ ಮಾಹಿತಿಯನ್ನ ಕಲೆ ಹಾಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು ರನ್ಯಾರಾವ್ ಯಾವಾಗ ಈ ಒಂದು ಬೆಂಗಳೂರಿನಿಂದ ದುಬೈಗೆ ಹೋಗ್ತಾರೆ ಆ ದಿನದಲ್ಲಿ ನಿಯೋಜನೆಗೊಂಡಿರ್ತಕ್ಕಂಥ ಸಿಬ್ಬಂದಿಗಳಿರ್ತಾರೆ. ಆ ಸಿಬ್ಬಂದಿಗಳ ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಒಟ್ಟು ಈ 1 ವರ್ಷದಲ್ಲಿ ಏನು 28 ಬಾರಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಸಿಬ್ಬಂದಿಗಳು ನೇಮಕ ಆಗಿದ್ರು ಕಸ್ಟಮ್ಸ್ ಅಧಿಕಾರಿಗಳು ಅವರ ಮಾಹಿತಿಯನ್ನ ಕಲೆ ಹಾಕೊಂಡ್ರಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ. ಇನ್ನ ಹೊರಭಾಗದಲ್ಲೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಗೌರವ್ ಗುಪ್ತಾರ್ ಅವರ ನೇತೃತ್ವದ ಟೀಮ್ ಯಾವ ರೀತಿಯಾಗಿ ಈಕೆಗೆ ಪ್ರೋಟೋಕಾಲ್ ಅನ್ನ ಕೊಟ್ಟಿದ್ರು, ಪೊಲೀಸ್ನವರು ಯಾವ ಆಧಾರದ ಮೇರೆಗೆ ಕೊಟ್ಟಿದ್ರು ಮತ್ತೆ ದುರ್ಬಳಕೆಯನ್ನು ಮಾಡಿಕೊಂಡಿದ್ದು ಹೇಗೆ ಅನ್ನೋದನ್ನ ಕೂಡ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸ್ ಏನು ಗೌರವ್ ಗುಪ್ತಾರ್ ಅವರ ಟೀಮ್ ಈಗ ಮುಂದಾಗಿರ್ತಕ್ಕಂಥದ್ದು. ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.